HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ತಡೆಗೆ ಆಗ್ರಹಿಸಿ ಆಗಸ್ಟ್ 12ರಂದು ನಗರದಲ್ಲಿ ಪ್ರತಿಭಟನೆ. ಬುರುಡೆ ಕೇಸನ್ನ ತನಿಖೆಗೆ ಒಳಪಡಿಸಲು ಡಾಕ್ಟರ್ ಎನ್ ರಮೇಶ್ ಆಗ್ರಹ. ಹಿಮ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶೀಘ್ರ ಕಾರ್ಯಾರಂಭಕ್ಕೆ ಆಗ್ರಹ. ಮಾದಿಗ ದಂಡೋರ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಸಂಘಟನೆಗಳ ಮುಖಂಡರು. ಸಮಾನತೆ ನೀಡಿರುವುದು ವೀರಶೈವ ಲಿಂಗಾಯತ ಧರ್ಮ, ಅದನ್ನು ಮುಂದುವರಿಸುತ್ತಿರುವ ಮಠಮಾನ್ಯಗಳು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಭಿಪ್ರಾಯ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿ ಪವಿತ್ರತೆಗೆ ಧಕ್ಕೆ ತರುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಹಾಗೂ ಬುರುಡೆ ಕೇಸ್ನ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು. ಆಗಸ್ಟ್ 12ರ ಮಂಗಳವಾರದಂದು ಬೆಳಗ್ಗೆ 11 ಗಂಟೆಗೆ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಇತಿಹಾಸ ತಜ್ಞರಾದ ಡಾಕ್ಟರ್ ಎನ್ ರಮೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ಹರಿದಾಡುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರುವ ರೀತಿಯ ಸಂಗತಿಗಳು ಎಲ್ಲರಿಗೂ ತಿಳಿದ ವಿಷಯ. ಈ ಆತಂಕಕಾರಿ ಬೆಳವಣಿಗೆಯಿಂದ ವಿಶೇಷವಾಗಿ ಯೂಟ್ಯೂಬರ್ಗಳ ಅಪಪ್ರಚಾರ ಇತ್ಯಾದಿ ಷಡ್ಯಂತ್ರಗಳ ಮೂಲಕ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ಬಂದು ಆತಂಕಕ್ಕೆ ಒಳಗಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿಗಳು, ಸಮಾನ ಮನಸ್ಕ ವಿವಿಧ ಸಂಘ ಸಂಸ್ಥೆಗಳು ಇದೇ ಮಂಗಳವಾರ ಅಂದ್ರೆ 12ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಬೃಹತ್ ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತಾದಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ ಎಂದರು. ಹೇಮಾವತಿ ಪ್ರತಿಮೆಯಿಂದ ಸಾಗಿ ಎನ್ಆರ್ ಸರ್ಕಲ್ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿ ಸರ್ಕಾರಕ್ಕೆ ಶ್ರೀ ಕ್ಷೇತ್ರಕ್ಕೆ ಅಪಚಾರವನ್ನು ಉಂಟುಮಾಡಿ ಪಾವಿತ್ರ್ಯತೆಗೆ ಧಕ್ಕೆ ತರುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಹಾಗೂ ಬುರುಡೆ ಕೇಸ್ನ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ತನಿಖೆಗೆ ಒಳಪಡಿಸಬೇಕೆಂದು ಕೋರಿ ಮನವಿ ಪತ್ರ ಸಲ್ಲಿಸಲಾಗುವುದು. ಶ್ರೀ ಕ್ಷೇತ್ರದ ಭಕ್ತಾದಿಗಳು, ಸಮಾನ ಮನಸ್ಕರು ಈ ಕಾರ್ಯಕ್ರಮಕ್ಕಾಗಮಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿತರಕ್ಷಣಾ ಸಮಿತಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿಗಳ ವೇದಿಕೆ ಮತ್ತು ಇತರೆ ಸಂಘ ಸಂಸ್ಥೆಗಳು ಸೇರಿ ಈ ಹೋರಾಟ ನಡೆಸಲಿವೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರತೀಶ್ ಕುಮಾರ್, ಜೆಡಿಎಸ್ ಮುಖಂಡ ಸತೀಶ್ ಹೊನ್ನವಳ್ಳಿ, ಹಾಸನಾಂಬ ಹಿತರಕ್ಷಣಾ ಸಮಿತಿಯ ರಾಜಾ ವೆಂಕಟೇಶ್, ಶ್ರೀ ಸಾಯಿಬಾಬಾ ಟ್ರಸ್ಟ್ನ ಮುಖಂಡರಾದ ಸಾಯಿ ಪ್ರಸಾದ್, ಬಿಜೆಪಿ ಮುಖಂಡ ಪ್ರೇಮ್ ಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬೆಳಗ್ಗೆ 11 ಗಂಟೆಗೆ ಒಂದು ಪ್ರತಿಭಟನಾ ರ್ಯಾಲಿ ಅಥವಾ ಜಾಥಾನ ಇಟ್ಕೊಂಡಿದ್ದೀವಿ. ಹೇಮಾವತಿ ಸರ್ಕಲಿಂದ ಹಿಡಿದು DC ಆಫೀಸ್ವರೆಗೆ. ನಮ್ಮ ಉದ್ದೇಶ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಡೀತಿರ್ತಕ್ಕಂತಹ ಅಪಪ್ರಚಾರಗಳನ್ನು ವಿರೋಧಿಸಿ ಅಪಪ್ರಚಾರ ನಡೆಸ್ತಿರೋರ ಬಗ್ಗೆ ಸೂಕ್ತ ಕ್ರಮನ ಸರ್ಕಾರ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ DC ಅವರಿಗೆ ಒಂದು ಮೆಮೊರಾಂಡಮ್ನ ಕೊಡ್ತಾಯಿದ್ದೀವಿ. ಇದರಲ್ಲಿ ನಾವು ಇಷ್ಟು ಜನ ಅಷ್ಟೇ ಅಲ್ಲ ಕೂತಿರೋರು, ಇನ್ನು ಅನೇಕ ವಿವಿಧ ಸಂಘ ಸಂಸ್ಥೆಗಳವರು ಈ ಒಂದು ಪ್ರತಿಭಟನೆಯಿಂದ ಪಾಲ್ಗೊಂಡಿದ್ದಾರೆ. ನಾಳೆ ಎಲ್ಲ ಸೇರಿ ಹೇಮಾವತಿ ಸ್ಟ್ಯಾಚ್ಯೂಯಿಂದ ಪ್ರಾರಂಭವಾಗಿ ನಾವೊಂದು ಜಾಥಾ ಮೂಲಕ DC ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಮೆಮೊರಾಂಡಮ್ನ ನಾವು ತಲುಪಿಸ್ತಾ ಇದ್ದೀವಿ. ಹಾಸನ ನಗರದಲ್ಲಿರುವ ಹಿಮ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಶೀಘ್ರ ಕಾರ್ಯಾರಂಭ ಮತ್ತು ಜಿಲ್ಲೆಯ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಸಬಲೀಕರಣಕ್ಕೆ ಒತ್ತಾಯಿಸಿ ಜಿಲ್ಲಾ ದಲಿತ ಮತ್ತು ಮಾದಿಗ ದಂಡೋರ ಹಾಗೂ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸೋಮವಾರ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ದಲಿತ ಸಂಘಟನೆಯ ಹಿರಿಯ ಮುಖಂಡ HK ಸಂದೇಶ್ ಮಾತನಾಡಿ, ನಗರದಲ್ಲಿ ಹಿಮ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕೂಡಲೇ ಆರಂಭಿಸುವಂತೆ ಮತ್ತು ಹಾಸನ ಜಿಲ್ಲೆಯ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನ ಭಾರತೀಯ ಸಾರ್ವಜನಿಕ ಆರೋಗ್ಯ ಮಾನದಂಡಗಳಿಗೆ ಅನುಗುಣವಾಗಿ ಸೌಲಭ್ಯಗಳನ್ನು ನೀಡಿ ಉನ್ನತೀಕರಿಸಿ ಸಬಲೀಕರಿಸುವಂತೆ ಆಗ್ರಹಿಸಿ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಜನಾರೋಗ್ಯಕ್ಕಾಗಿ ಜನಾಂದೋಲನ ಆರಂಭಿಸಲಾಗಿದೆ. ಜಿಲ್ಲೆಯ ದಲಿತ ಸಂಘಟನೆಗಳು ಇದರ ಭಾಗವಾಗಿದ್ದು ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದಂದು ಹಾಸನದ ಹಿಮ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದ ಮುಂದೆ ಜನಾರೋಗ್ಯದ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. ಜನಾರೋಗ್ಯದ ಪರಿಸ್ಥಿತಿ ಎಷ್ಟು ತೀವ್ರವಾಗಿ ಉಲ್ಬಣಗೊಂಡಿದೆ ಎಂದರೆ ಲಿಂಗ ಭೇದವಿಲ್ಲದೆ ಎಲ್ಲಾ ವಯಸ್ಸಿನವರಲ್ಲಿ ಹೃದಯಾಘಾತ, ಹೃದಯ ಸ್ತಂಭನ ಮತ್ತು ಹಠಾತ್ ಮರಣಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದು ಇಂದಿನ ಜನಾರೋಗ್ಯ ತುರ್ತು ಸ್ಥಿತಿಯಲ್ಲಿರೋದರ ಮುನ್ಸೂಚನೆಯಾಗಿದೆ. ಆಗಸ್ಟ್ 15ರಂದು ಹಾಸನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದ ಆವರಣದಲ್ಲಿ ನಡೆಯುವ ಜನಾರೋಗ್ಯದ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹ ನಡೆಯುವ ಸ್ಥಳಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಸಂಸದರು, ಮಾನ್ಯ ಶಾಸಕರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಯವರು ಆಗಮಿಸಿ ತಮ್ಮ ಹಕ್ಕೊತ್ತಾಯಗಳನ್ನು ಅತ್ಯಂತ ತುರ್ತಾಗಿ ಆದ್ಯತೆ ಆಧಾರದಲ್ಲಿ ಈಡೇರಿಸಲು ತ್ವರಿತಗತಿಯಲ್ಲಿ ಕ್ರಮ ವಹಿಸಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆ ಮುಖಂಡರಾದ ಎಂ ಸೋಮಶೇಖರ್, ಟಿಆರ್ ವಿಜಯಕುಮಾರ್, ರಾಜಶೇಖರ್ ಹುಲಿಕಲ್, ಅಂಬುಗಾ ಮಲ್ಲೇಶ್, ಎಂಜೆ ಪೃಥ್ವಿ, ಬಿಸಿ ರಾಜೇಶ್, ಹರೀಶ್, ಜಾವಗಲ್ ಇಂದ್ರೇಶ್, ರಾಜೇಶ್, ರವಿ ಬಸವಾಪುರ, ಮಂಜು ತೇಜೂರು, ಕೆಎಂ ಸತೀಶ್, ಪುಟ್ಟರಾಜು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನ ನಗರದಲ್ಲಿ 54 ಕೋಟಿ ಜನರ ಟ್ಯಾಕ್ಸ್ನಲ್ಲಿ ಸರ್ಕಾರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ಭಾಳ ಸಂತೋಷ.
ಆದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕಟ್ಟಿ ಸುಮಾರು 3 ವರ್ಷ ಆಗಿದೆ. 3 ವರ್ಷದೊಳಗೂ ಕೂಡ ಸರ್ಕಾರಗಳು ಅದನ್ನು ಉದ್ಘಾಟನೆ ಮಾಡ್ದೇ ಅದು ದೊಡ್ಡ ಒಂದು ಬಂಗ್ಲೆಯಾಗಿ ಸುಮ್ಮನೆ ಉಳ್ಕೊಂಡಿದೆ. ಇಲ್ಲಿ ಸುಮಾರು 7 ಜನ ಶಾಸಕರಿದ್ದಾರೆ, ಒಬ್ಬರು ಮಂತ್ರಿ ಇದ್ದಾರೆ, ಒಬ್ಬರು MLC ಇದ್ದಾರೆ. ಇವರು ಯಾರಿಗೂ ಕೂಡ ಇಷ್ಟೊಂದು ಮಲ್ಟಿ ಸ್ಪೆಷಾಲ್ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ತತ್ವದ ಅಡಿಯಲ್ಲಿ ಎಲ್ಲ ವರ್ಗದವರಿಗೂ ಸಮಾನತೆ ನೀಡುವುದು ವೀರಶೈವ ಲಿಂಗಾಯತ ಧರ್ಮ. ಅದನ್ನು ಮಠ ಮಾನ್ಯಗಳು ಮುಂದುವರಿಸುತ್ತಿವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಿರಿಯ ಉಪಾಧ್ಯಕ್ಷ ಮತ್ತು ಮಹಾಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೇಲೂರು ಪಟ್ಟಣದ ಪುಷ್ಪಗಿರಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕರ್ನಾಟಕ ರಾಜ್ಯ ಹಾಗೂ ಹಾಸನ ಜಿಲ್ಲಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಮೈಸೂರು ವಿಭಾಗ ಮಟ್ಟದ ಘಟಕಗಳ ಪದಾಧಿಕಾರಿಗಳಿಗೆ 2 ದಿನದ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸಮಾಜದ ಎಲ್ಲ ಧರ್ಮದವರಿಗೂ ಮತ ಪಂಥದವರಿಗೂ ವಿದ್ಯೆ, ಅನ್ನ, ಸಂಸ್ಕಾರ ಕೊಟ್ಟಿರುವಂತಹ ಧರ್ಮ ವೀರಶೈವ ಧರ್ಮ. ಈ ಧರ್ಮದ ತತ್ವಗಳು ಕೇವಲ ವೀರಶೈವರಿಗೆ ಮಾತ್ರವಲ್ಲದೆ ಇಷ್ಟಲಿಂಗ ಪೂಜಿಸುವ ಎಲ್ಲರೂ ಕೂಡ ಈ ಸಂಸ್ಕಾರ ದೊರೆಯುತ್ತದೆ. ಇಷ್ಟಲಿಂಗ ಪೂಜೆ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡಿ ವ್ಯಕ್ತಿಯಲ್ಲಿ ಏಕಾಗ್ರತೆಯ ಜ್ಞಾಪಕ ಶಕ್ತಿ ಹೆಚ್ಚಿಸುವ ವೈಜ್ಞಾನಿಕ ಶಕ್ತಿ ಇದೆ. ವೈಜ್ಞಾನಿಕ ತಳಹದಿ ಮೇಲೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಸಾರಾಂಶ ಅಡಗಿದೆ ಎಂದು ಹೇಳಿದರು. ವೀರಶೈವ ಲಿಂಗಾಯತರಲ್ಲಿ ಒಗ್ಗಟ್ಟಿನ ಬಹು ದೊಡ್ಡ ಕೊರತೆ ಇದೆ. ಅದು ನಮ್ಮ ಸವಾಲಾಗಿದೆ. ಅಂಗೈಯಲ್ಲಿ ಲಿಂಗ ಹಿಡಿದು ಪೂಜೆ ಮಾಡುವವರೆಲ್ಲರೂ ಲಿಂಗಾಯತರಾಗಿರುವುದರಿಂದ ಒಳಪಂಗಡದ ಒಡಕುಗಳನ್ನು ಬಿಟ್ಟು ವೀರಶೈವ ಲಿಂಗಾಯತ ಧರ್ಮವನ್ನು ಕಟ್ಟುವಲ್ಲಿ ಒಗ್ಗಟ್ಟು ಪ್ರದರ್ಶಿಸಬೇಕಿದೆ ಎಂದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಪರಮೇಶ್ ನವಿಲೆ ಅವರು ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಪ್ರಸ್ತುತ 8,000 ವೀರಶೈವ ಲಿಂಗಾಯತ ಸದಸ್ಯತ್ವ ಹೊಂದಿದ್ದು, ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ 1 ಲಕ್ಷ ಸದಸ್ಯತ್ವ ಅಭಿಯಾನವನ್ನು ಕೈಗೊಂಡಿದ್ದು, ಅದನ್ನು ಪೂರ್ಣಗೊಳಿಸುವ ಕಾರ್ಯವನ್ನು ಮಾಡುತ್ತೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಗೌರವಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಹಿಳಾ ವಿಭಾಗದ ಅಧ್ಯಕ್ಷರಾದ ವೀಣಾ ಕಾಶಪ್ಪನವರ್, ಹಾಸನ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಮತಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಾರ್ಯ ಸಮಿತಿ ಸದಸ್ಯರಾದ ಗ್ರಾನೆಟ್ ರಾಜಶೇಖರ್, ಬೇಲೂರು ತಾಲೂಕು ವೀರಶೈವ ಘಟಕದ ಅಧ್ಯಕ್ಷ ಅಡುಗೂರು ಬಸವರಾಜ್ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಇವತ್ತು ಯಾಕೆಂದರೆ ನಾವೆಲ್ಲ ನೋಡ್ತಾ ಇದ್ದೀವಿ, ಟೆನ್ಷನ್ ಎಲ್ಲ ಕಡೆ. ಅದನ್ನು ಕಡಿಮೆ ಮಾಡುವಂಥದ್ದಕ್ಕೆ ಎಷ್ಟೊಂದು ಮಟ್ಟಿಗೆ ಸಹಕಾರಿ ಆಗ್ತದೆ. ಒಬ್ಬ ವ್ಯಕ್ತಿಯ ಒಂದು ಮೆಮೊರಿ ಪವರ್ ಏನಿದೆ ಅದು ಜಾಸ್ತಿ ಮಾಡುವಂಥದ್ದು ರೀತಿಯಲ್ಲಿ. ಅದರ ಜೊತೆಯಲ್ಲಿ ಇವತ್ತು ಏನು ಎಷ್ಟೇ ಒತ್ತಡ ಬಂದರೂ ತಾಳ್ಮೆ ಇರುವಂಥದ್ದು, ಏಕಾಗ್ರತೆ ಬರುವಂಥದ್ದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ATMನಲ್ಲಿ ವೃದ್ಧ ಮಹಿಳೆಯ ಹಣವನ್ನು ಬಿಡಿಸಿಕೊಡೋದಾಗಿ ಹೇಳಿ ಪರಾರಿಯಾಗಿದ್ದ ಚಾಲಾಕಿ ಕಳ್ಳನನ್ನ 1 ವಾರದ ಒಳಗೆ ಬಂಧಿಸಿ ಪೊಲೀಸರು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕಳೆದ ವಾರ ಗೋಣಿಬೀಡು ಹೋಬಳಿಯ ಉದಸೆ ಗ್ರಾಮದ ಪವಿತ್ರ ಎಂಬುವವರು ತಮ್ಮ ಮೊಮ್ಮಗನೊಂದಿಗೆ ಸರ್ಕಾರಿ ಆಸ್ಪತ್ರೆಗೆ ಬಂದು ನಂತರ ಔಷಧಿಗಾಗಿ ಹತ್ತಿರದಲ್ಲಿದ್ದ SBI ATMನಲ್ಲಿ ಹಣ ಬಿಡಿಸಲು ಬಂದ ಸಂದರ್ಭ ATM ಹಣ ಬರದ ಹಿನ್ನೆಲೆ ಶಿರಾ ತಾಲೂಕಿನ ಅರುಣ್ ಎಂಬ ಚಾಲಾಕಿ ಕಳ್ಳ ತನ್ನ ಕೈಚಳಕ ತೋರಿ ಹಣ ಬಿಡಿಸಿಕೊಡುವ ನೆಪದಲ್ಲಿ ಅವರ ಬಳಿ ಇದ್ದ ATM ಬದಲಿಸಿ ಪಿನ್ ಕೋಡ್ ತಿಳಿದುಕೊಂಡು ಹಾಸನದ ಕರ್ನಾಟಕ ಬ್ಯಾಂಕ್ ATMನಲ್ಲಿ ಸುಮಾರು 18,000 ರೂಪಾಯಿಗಳನ್ನು ಬಿಡಿಸಿಕೊಂಡಿದ್ದ. ನಂತರ ಪವಿತ್ರ ಮೊಬೈಲ್ಗೆ ಹಣ ಡ್ರಾ ಆಗಿರೋ ಬಗ್ಗೆ ಮಾಹಿತಿ ಬಂದ ತಕ್ಷಣ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾದ ಸಿಪಿಐ ರೇವಣ್ಣ ಹಾಗೂ ಪಿಎಸ್ಐ ಎಸ್ಜಿ ಪಾಟೀಲ್ ನೇತೃತ್ವದಲ್ಲಿ ಕಾರ್ಯಪ್ರವೃತ್ತರಾಗಿ ಸಿಸಿ ಕ್ಯಾಮೆರಾ ಮತ್ತು ಆತನ ಚಲನವಲನದ ಬಗ್ಗೆ ಮಾಹಿತಿ ತಿಳಿದುಕೊಂಡು ಬಲೆ ಬೀಸಿದ್ರು. 1 ವಾರಕ್ಕೆ ಸರಿಯಾಗಿ ಮತ್ತೆ ATM ಬಳಿ ಅನುಮಾನಾಸ್ಪದವಾಗಿ ತಿರುಗುತ್ತಿದ್ದ ಇವನನ್ನ ತಕ್ಷಣವೇ ಸ್ಥಳದಲ್ಲಿದ್ದ ಪಿಎಸ್ಐ ಎಸ್ಜಿ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಆತನನ್ನ ಹಿಡಿದು ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ATM ಕಾರ್ಡ್ ಕದ್ದು ಹಣ ಬಿಡಿಸಿಕೊಂಡಿರುವುದು ತಿಳಿದು ಬಂದಿತು. ಜುಲೈ 28ರಂದು ಬಸ್ ನಿಲ್ದಾಣದಲ್ಲಿ ತಮ್ಮ ಗ್ರಾಮಕ್ಕೆ ಹೋಗಲು ನಿಂತಿದ್ದ ಯಲಹಂಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಡರಹಳ್ಳಿ ಗ್ರಾಮದ ಕಮಲಮ್ಮ ಎಂಬುವವರ ಒಂದು ಜೊತೆ ಕಿವಿಯೋಲಿಯನ್ನ ಹಾಡು ಹಗಲೆ ಅವರಿಗೆ ಮಂಕುಬೂದಿ ಎರಚಿ ಓಲಿಯನ್ನ ಕದ್ದು ಪರಾರಿಯಾಗಿದ್ದು ತಿಳಿದು ಬಂದಿದೆ. ಇದನ್ನು ವೃತ್ತಿಯಲ್ಲಿ ಶಾಸ್ತ್ರ ಹೇಳುವ ಕೆಲಸ ಮಾಡಿಕೊಂಡಿದ್ದು ಇದೇ ರೀತಿ ಕಳ್ಳತನ ಮಾಡುತ್ತಿರುವುದು ತನಿಖೆಯಿಂದ ತಿಳಿದು ಬಂದಿದೆ. ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸಿಪಿಐ ರೇವಣ್ಣ, ಪಿಎಸ್ಐ ಎಸ್ಜಿ ಪಾಟೀಲ್, ಸಿಬ್ಬಂದಿಗಳಾದ ಚೇತನ್, ಉಮೇಶ್, ಅಣ್ಣಪ್ಪ, ರಮೇಶ್, ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರನ್ನ ಅಭಿನಂದಿಸಿದ್ದಾರೆ. ಕೃತಜ್ಞತೆ ಸಲ್ಲಿಸಿದ ವೃದ್ಧ ಮಹಿಳೆ ಪವಿತ್ರ, ಏನೂ ತಿಳಿಯದ ನಮಗೆ ಈ ರೀತಿಯಾಗಿ ಸುಳ್ಳು ಮಾಹಿತಿ ನೀಡಿ ನಮ್ಮಿಂದ ATM ಪಡೆದು ಹಣವನ್ನು ಕದ್ದು ಪರಾರಿಯಾಗಿದ್ದ ಕಳ್ಳನನ್ನ ಹಿಡಿದು ನಮಗೆ ನ್ಯಾಯ ದೊರಕಿಸಿಕೊಟ್ಟ ಪೊಲೀಸ್ ಇಲಾಖೆಗೆ ಕೃತಜ್ಞತೆ ಸಲ್ಲಿಸಿದರು. HCN ನ್ಯೂಸ್, ಬೇಲೂರು. ಅವ್ರ ಬಗ್ಗೆ ಭಾರಿ ಒಂದು ದೊಡ್ಡ ಕೆಲಸ ಮಾಡ್ದಂಗಾಗೈತೆ. ಪೊಲೀಸ್ ನಾವು ಒಂದು
ಒಂದ್ಸರಿ 18 ತೆಗ್ದಿದ್ದಾರೆ, ಮತ್ತೆ ಹೋಗಿ 11,000 ತೆಗ್ದಿದ್ದಾರೆ. ಲಾಕ್ ಮಾಡಿಸೋದ್ರೊಳಗೆ 11,000 ತೆಗ್ದಿದ್ದಾರೆ, ಅದು ಗೊತ್ತಾಗಿಲ್ಲ ನನಗೆ. ಆಮೇಲೆ ಹೋಗಿ ಚೆಕ್ ಮಾಡಿಸೋದಿಗೆ ಮತ್ತೆ 11,000 ತೆಗ್ದಿದ್ದಾರೆ ಅವರು. ಇದು ದೊಡ್ಡ ನಮಸ್ಕಾರ ಅವರಿಗೆ. ನಿಜವಾಗೂ ಇಂಥ ಪೊಲೀಸ್ನವರು ನಮ್ಮ ದೇಶದಲ್ಲಿದ್ದಾರೆ ಅಂದರೆ ಖುಷಿ ಪಡ ಅಂತ ವಿಚಾರ. ನಿಜಕ್ಕೂ ಇಂಥ ಪೊಲೀಸ್ನವರು ಇದ್ದಾರೆ ಅಂದರೆ ನಮ್ಗೆ ಅವ್ರು ದೊಡ್ಡ ಒಂದು ದೇವ್ರ ಥರ ನಮಗೆ ಕಾಪಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಮಹಾಗಣಪತಿ ದೇವಾಲಯ ಶಾಂತಿಗ್ರಾಮದಲ್ಲಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ಪಾಕಶಾಲೆ, ಯಾಗಶಾಲೆ ಮತ್ತು ಉದ್ಯಾನವನದ ಪ್ರತಿಷ್ಠಾಪನೆ, ಶಾಸನ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ನಿನ್ನೆಯಿಂದಲೇ ಗಣಪತಿ ದೇವರಿಗೆ ವಿಶೇಷ ಪೂಜೆಗಳು ಹಾಗೂ ಯಾಗ, ಶಾಲಾ ಶುದ್ಧಿ, ಪ್ರವೇಶ, ಗಣಪತಿ ಪೂಜೆ, ಪುಣ್ಯಾಹ ವಾಚನ ಸಹಿತವಾಗಿ ವಾಸ್ತು ಹೋಮ, ರಾಕ್ಷೋಪ್ನ ಹೋಮ ಮೊದಲಾದವುಗಳು ನೆರವೇರಿದವು. ಇಂದು ಬೆಳಗ್ಗೆಯಿಂದಲೇ ದೇವರಿಗೆ ಸುಪ್ರಭಾತ ಸೇವೆ ಮತ್ತು ನವಕಲಾಭಿಷೇಕ ಮತ್ತು ಸಹಸ್ರ ಮೋದಕ ಗಣಪತಿ ಹೋಮವು ನೆರವೇರಿತು. ಈ ಸಾನ್ನಿಧ್ಯ ಹೊಯ್ಸಳ ಚಕ್ರವರ್ತಿಯ ಕಾಲದಲ್ಲಿ ಶಾಂತಲಾದೇವಿಯ ಪ್ರೀತಿಯ ಗ್ರಾಮವಾಗಿತ್ತು. ಹಾಗಾಗಿ ಇಂದು ಶಾಂತಿಗ್ರಾಮವಾಗಿದೆ. ಈ ಗ್ರಾಮದ ಹೆಬ್ಬಾಗಿಲು ಇದ್ದ ಜಾಗದಲ್ಲಿ ಒಂದು ಚಿಕ್ಕ ಗಣಪತಿ ಗುಡಿಯಿತ್ತು. ಇದು ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಈ ಕ್ಷೇತ್ರದಲ್ಲಿ ಶಿಥಿಲಗೊಂಡ ಚಿಕ್ಕ ಗುಡಿಯನ್ನ ಶ್ರೀ ಶಾಂತಿಗ್ರಾಮದ ಸಮಸ್ತ ಜನರು ಹಾಗೂ ಶ್ರೀ ವಿನಾಯಕ ಗ್ರಾಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಜೀರ್ಣೋದ್ಧಾರ ಮಾಡುವ ಸಂಕಲ್ಪವನ್ನ ಮಾಡಿ ಅಷ್ಟಮಂಗಳವನ್ನ ನೋಡಿದಾಗ ಜೀರ್ಣೋದ್ಧಾರ ಮಾಡೋದು ಸೂಕ್ತ ಹಾಗೂ ಅಲ್ಲಿ ಕೆಲವು ವಿಧಿವಿಧಾನಗಳು ಗೋಚರವಾದವು. ಆ ಪ್ರಕಾರವಾಗಿ ಸಂಪೂರ್ಣ ಶಿಲಾಮಯ ದೇವಾಲಯವನ್ನ ನಿರ್ಮಾಣ ಮಾಡಿ ಸ್ಥಾಪನೆಗೂ ಮುನ್ನ ಇಲ್ಲಿಯ ಸ್ಥಾಪನಾ ಯಂತ್ರಾದಿಗಳನ್ನ ಇಡಗುಂಜಿ, ಸೌತಡ್ಕ, ಆನೆಗುಡ್ಡ ಗಣಪತಿ ಮೊದಲಾದ ಗಣಪತಿಯ ಮೂಲ ಸಾನ್ನಿಧ್ಯಗಳಲ್ಲಿಯೂ ಪೂಜಿಸಿಕೊಂಡು ಬಂದು ಇಲ್ಲಿ ಅವೆಲ್ಲರ ಪ್ರಸಾದದೊಂದಿಗೆ ಸ್ಥಾಪಿಸಲಾಗಿದೆ. ಈ ದೇವಾಲಯದ ವಾರ್ಷಿಕೋತ್ಸವದ ಪ್ರಯುಕ್ತ ಸಹಸ್ರ ಮೋದಕ ಗಣಪತಿ ಹೋಮ, ನವಕಲಾಭಿಷೇಕ ನೆರವೇರಿದೆ. ಭಕ್ತ ಜನಗಳ ಆರಾಧ್ಯ ದೈವವಾದ ಮಹಾಗಣಪತಿಯು ಈ ಸಾನ್ನಿಧ್ಯದಲ್ಲಿ ನೆಲೆ ನಿಂತು ಭಕ್ತರನ್ನ ಸದಾ ಅನುಗ್ರಹಿಸುತ್ತಿದ್ದಾನೆ ಎಂದು ದೇವಾಲಯದ ಜ್ಯೋತಿಷಿಗಳು ಹಾಗೂ ಪುರೋಹಿತರು, ವಾಸ್ತುತಜ್ಞರಾದ ಶ್ರೀ ಪ್ರದೀಪ್ ಶರ್ಮಾರವರು ತಿಳಿಸಿದರು. ಹಾಗೂ ಈ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಬಹಳ ವಿಶೇಷ. ಪ್ರತಿ ತಿಂಗಳು ಗಣಪತಿ ಹೋಮ ಮತ್ತು ಗಣಪತಿ ದೇವರ ಉತ್ಸವ ಕಾರ್ಯಕ್ರಮಗಳು ಜರುಗುತ್ತಿವೆ ಎಂದು ಕ್ಷೇತ್ರದ ಪ್ರಧಾನ ಅರ್ಚಕರಾದ ಹೇಮಂತಾಚಾರ್ಯರು ತಿಳಿಸಿದರು. ಇನ್ನು ಈ ದೇವಾಲಯದ ನಿರ್ಮಾಣಕ್ಕೆ ಗಣಪತಿ ದೇವರ ನೂರಾರು ಭಕ್ತರು ಸೇವೆಯನ್ನ ನೀಡಿದ್ದಾರೆ. ಹಾಗೂ ಶಾಂತಿಗ್ರಾಮದ ಸಮಸ್ತ ಜನಗಳ ಮಾರ್ಗದರ್ಶನ ಹಾಗೂ ಸಹಕಾರದಲ್ಲಿ ಈ ದೇವಾಲಯವನ್ನ ಶ್ರೀ ವಿನಾಯಕ ಗ್ರಾಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಿರ್ಮಾಣ ಮಾಡಲಾಗಿದೆ. ಸಮಸ್ತ ಭಕ್ತ ಜನಗಳು ಗಣಪತಿ ದೇವರ ಮೇಲಿನ ಭಕ್ತಿ ಮತ್ತು ಅವರ ಪ್ರೀತಿ ವಿಶ್ವಾಸಗಳು ಹಾಗೂ ಶಾಂತಿಗ್ರಾಮದ ಜನಗಳ ಹಾಗೂ ಇತಿಹಾಸವನ್ನ ಉಳಿಸುವ ಉದ್ದೇಶ, ಪ್ರೋತ್ಸಾಹ ಎಂದು ಈ ಶಿಲಾಮಯ ದೇವಾಲಯವಾಗಿ ನಿರ್ಮಾಣವಾಗಿದೆ ಎಂದು ದೇವಾಲಯದ ಅಧ್ಯಕ್ಷರಾದಂತಹ ಶ್ರೀಯುತ ಶರತ್ ಬಾಬುರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ವಿಠಲಮೂರ್ತಿ ಹಾಗೂ ಸಂಘದ ಪದಾಧಿಕಾರಿಗಳು, ದೇವಾಲಯದ ದಾನಿಗಳು ಮತ್ತು ಸಮಸ್ತ ಶಾಂತಿಗ್ರಾಮದ ಜನತೆ ಹಾಗೂ ಭಕ್ತ ಸಮೂಹವೇ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದರು. HCN ನ್ಯೂಸ್, ಹಾಸನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ಶ್ರೀ ಕ್ಷೇತ್ರ ಶಾಂತಿಗ್ರಾಮದಲ್ಲಿರ್ತಕ್ಕಂತಹ ಶ್ರೀ ಮಹಾಗಣಪತಿ ದೇವರ ಸಾನ್ನಿಧ್ಯ. ಇದು ಈ ಜಾಗ ನಾವೇನು ಇವತ್ತು ಉದ್ಘಾಟನೆ ಆಗ್ತಾ ಇದೆ, ಇದು ಸಾವಿರಾರು ವರ್ಷಗಳ ಇತಿಹಾಸವಿರ್ತಕ್ಕಂಥ ದೇವಾಲಯ. ಶಾಂತಿಗ್ರಾಮದ ಹೆಬ್ಬಾಗಿಲು ಇದ್ದಂತಹ ಸ್ಥಳದಲ್ಲಿ ಒಂದು ಚಿಕ್ಕ ಗುಡಿ ಇತ್ತು. ಇದನ್ನು ವಾರ್ಷಿಕೋತ್ಸವ ಮಾಡ್ತಾ ಇದ್ವಿ. ಈಗ ಲಾಸ್ಟ್ ಇಯರ್ ಉದ್ಘಾಟನೆ ಆಗಿತ್ತು. ಈ ವರ್ಷ ಅದನ್ನ ವಾರ್ಷಿಕೋತ್ಸವ ಮಾಡಿ ಅನುದಾನ ಮಾಡಿ ಈ ಪೂಜೆ ಎಲ್ಲ ಮಾಡಿದ್ದೀವಿ. ಇದಕ್ಕೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ದಾನಿಗಳೆಲ್ಲ ಸಹಾಯ ಮಾಡಿದ್ದಾರೆ. ಹಂಗಾಗಿ ಇದೊಂದು ಕಲ್ಲಿಂದು ನೀಟಾಗಿ ದೇವಸ್ಥಾನ ಮಾಡಿದ್ದೀವಿ. ಎಲ್ಲ ದೇವಸ್ಥಾನ ಇದು ಮಾಡಿ. ನನ್ನ ಹೆಸರು ರಮೇಶ್. ನಾನು ಈ ಶಾಂತಿಗ್ರಾಮದಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿ ಮಂಡ್ಯದಲ್ಲಿ ಉದ್ಯೋಗ ಫ್ಯಾಕ್ಟ್ರಿನ ಪ್ರಾರಂಭ ಮಾಡಿ ಕೆಲಸ ಮಾಡ್ತಾಯಿದ್ದೀನಿ. ಕಳೆದ ವರ್ಷದಲ್ಲಿ ನಮ್ಮ ಬಾಬು ಮತ್ತು ವಿನಾಯಕ ಅಭಿವೃದ್ಧಿ ಸಂಸ್ಥೆಯವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಸ್ನೇಹಿತ ಸತೀಶ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂದಾಗ ನಾವೆಲ್ಲ ಭಾಳ ಸಂತೋಷದಿಂದ ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದೀವಿ. ಯಾಕೆಂದರೆ ನಾನು ಕೂಡ ಇದೇ ಒಂದು ಗ್ರಾಮದಲ್ಲಿ ಹುಟ್ಟಿ ಇಲ್ಲೇ ಎರಡೊತ್ತು ನಾನು ಅದನ್ನು ಓಡಾಡುವಾಗ ಈ ಗಣಪತಿಯನ್ನು ನಾವು ನೋಡಿ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮಸ್ಕಾರ, ನನ್ನ ಹೆಸರು ದಿವ್ಯಭೂಷಣ್ ಅಂತ, ಶಾಂತಿಗ್ರಾಮದ ಗ್ರಾಮಸ್ಥ ಹಾಗೂ ಮಹಾಗಣಪತಿಯ ಭಕ್ತ ನಾನು. ವಿಶೇಷವಾಗಿ ಈ ಗಣೇಶ ಏನು ಅಂತಂದರೆ ಚಿಕ್ಕ ಗುಡಿ ಇತ್ತಿದ್ದು. ಚಿಕ್ಕ ವಯಸ್ಸಿಂದ ನಮ್ಮ ತಾಯಿಯವರು ಧನುರ್ಮಾಸ ಮಾಡುವಾಗ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಕರ್ಕೊಂಡು ಬರೋರು. ಅವತ್ತಿಂದ ನಮಗೇನೋ ಗಣೇಶ ಅಂದರೆ ಎಲ್ರಿಗೂ ಫೀಲಿಂಗ್ ಇರುತ್ತೆ, ಗಣಪತಿ ಇಡಬೇಕು, ಗಣೇಶ ಉತ್ಸವ ಮಾಡಬೇಕು, ಮಕ್ಕಳಲ್ಲಿ ತಮ್ಮದೇ ಆದಂಥ ಆಸೆಗಳಿರುತ್ತೆ. ಆ ಗಣೇಶನ ನಂಬಿ ನೂರಾರು ಭಕ್ತಾದಿಗಳು ಇವತ್ತು ಶಾಂತಿಗ್ರಾಮದಲ್ಲಿ, ನಾನು ಕೂಡ ಇವತ್ತು ಹೈಕೋರ್ಟ್ ಅಡ್ವೊಕೇಟ್ ಆಗಿದ್ದೀನಿ. ತುಂಬ ಹೆಮ್ಮೆ ಇದೆ ಈ ಗಣೇಶನ ನಂಬಿ. ಚನ್ನರಾಯಪಟ್ಟಣ ತಾಲೂಕಿನ ಮುದಿಬೆಟ್ಟ ಕಾವಲು ಗ್ರಾಮದ ಸರ್ವೆ ನಂಬರ್ 118ರಲ್ಲಿ 12 ಎಕರೆ 5 ಗುಂಟೆ ಸರ್ಕಾರಿ ಬಂಜರು ಭೂಮಿಯನ್ನು ಗೋಮಾಳವನ್ನಾಗಿ ಕಾಯ್ದಿರಿಸುವಂತೆ ಗ್ರಾಮಸ್ಥರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಅದೇ ಜಾಗದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯ ನಿರ್ಮಾಣಕ್ಕೆ ಗ್ರಾಮಸ್ಥರು ಸಿದ್ದತೆ ನಡೆಸಿದ್ದು, ದೇಗುಲ ನಿರ್ಮಾಣ ಕಾರ್ಯಕ್ಕೆ ತಹಸೀಲ್ದಾರ್ ತಡೆ ನೀಡಿದ್ದಾರೆ. ಈ ಬಗ್ಗೆ ಸ್ಥಳೀಯ ಆಡಳಿತ ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದೆ.
ಗ್ರಾಮಸ್ಥರ ಪ್ರಕಾರ ಮುದಿಬೆಟ್ಟ ಕಾವಲು, ಉಳ್ಳಾವಳ್ಳಿ, ಹೊಸಹಳ್ಳಿ, ಬೆಂಡೆಕೆರೆ ಸೇರಿದಂತೆ 10 ಗ್ರಾಮಗಳ ಜಾನುವಾರುಗಳಿಗೆ ಈ ಜಾಗ ಪ್ರಮುಖ ಮೇವಿನ ಮೂಲವಾಗಿತ್ತು. ಆದರೆ ಇತ್ತೀಚೆಗೆ ಹುಲ್ಲುಗಾವಲು ಪ್ರದೇಶವು ಕೃಷಿ ಭೂಮಿಯಾಗಿ ಪರಿವರ್ತನೆಯಾಗುತ್ತಿರುವುದರಿಂದ ಮೇವಿನ ಕೊರತೆ ಉಂಟಾಗಿದ್ದು ಜಾನುವಾರು ಸಾಕಾಣಿಕೆ ಕಷ್ಟವಾಗಿದೆ. ಹಾಗಾಗಿ ಉಳಿದಿರುವ ಈ 12.5 ಎಕರೆ ಪ್ರದೇಶವನ್ನು ಗೋಮಾಳವನ್ನಾಗಿ ಉಳಿಸಬೇಕೆಂಬುದು ಗ್ರಾಮಸ್ಥರ ಮುಖ್ಯ ಬೇಡಿಕೆಯಾಗಿದೆ. ಘಟನೆ ಸಮಯದಲ್ಲಿ ಹಿರಿಸಾವೆ ಪೊಲೀಸರು ಸ್ಥಳದಲ್ಲಿದ್ದು ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ರು. ಈ ಮಧ್ಯೆ ದೇಗುಲ ನಿರ್ಮಾಣಕ್ಕಾಗಿ ಈಗಾಗಲೇ ಅಡಿಪಾಯ, ನೀರಿನ ತೊಟ್ಟಿ, ವಿದ್ಯುತ್ ವ್ಯವಸ್ಥೆ ಮಾಡಲಾಗಿದ್ದು ದೇಣಿಗೆ ಕೂಡ ಸಂಗ್ರಹಿಸಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಆಗಸ್ಟ್ 13ರಿಂದ 17ರವರೆಗೆ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಆದರೆ ತಹಸೀಲ್ದಾರ್ ಸೂಚನೆಗೆ ಬದ್ದರಾಗಿರುತ್ತಾರೆಯೇ ಅಥವಾ ವಿವಾದ ಮುಂದುವರಿಯುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಬಂಡೆ ಮೇಲೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ನಿರ್ಮಿಸಲು ಗ್ರಾಮಸ್ಥರು ಮುಂದಾಗಿದ್ರು. ತಹಸೀಲ್ದಾರ್ ಬಿಎಸ್ ಶಂಕರಪ್ಪ ಸ್ಥಳ ಪರಿಶೀಲನೆಗೆ ಆಗಮಿಸಿದಾಗ ದೇಗುಲ ನಿರ್ಮಾಣದ ಬಗ್ಗೆ ಚರ್ಚೆ ನಡೆಯಿತು. ಇದಕ್ಕೆ ಪ್ರತಿಕ್ರಿಯಿಸಿದ ತಹಸೀಲ್ದಾರ್ ಅವರು, ಇದು ಸರ್ಕಾರಿ ಭೂಮಿಯಾಗಿದ್ದು ದಾಖಲಾತಿಗಳನ್ನು ಒದಗಿಸಿ ಸರ್ಕಾರದ ಅನುಮತಿ ಪಡೆಯುವವರೆಗೂ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳುವಂತಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. HCN ನ್ಯೂಸ್, ಚನ್ನರಾಯಪಟ್ಟಣ. ದೇವಸ್ಥಾನ ಬೇಕಂದ್ರೆ ನಿಮ್ಗೆ ಎಲ್ಲರ ಪರವಾಗಿ ನಾನೇ ಇರ್ತೀನಿ. ಒಂದು ದೇವಸ್ಥಾನ ಅಲ್ಲ, ಇದನ್ನೇನು ನೀವು ಸಂಕ್ಷನ್ ಹತ್ಬೇಕು ನಮ್ಮದೇನು ಮಾಡ್ತೀವಿ. ಇದನ್ನು ಪ್ರಾಪರ್ ಚಾನಲ್ ಆಗ್ಬೋದು ಅಂತ ನಾ ಹೇಳ್ತದೆ. ನಿಮ್ಗೆಲ್ಲರಿಗೂ ನಿನಗೆ ಹೇಳೇನಂದ್ರೆ ಎಲ್ಲರಿಗೂ ಅಕಸ್ಮಾತ್ ಇನ್ನೊಂದು ಬಂದಾಗ ಮಾಡಬೇಡ್ರಿ ಅಂತ ಹೇಳ್ಬೇಕು. ಎಲ್ಲರೂ ನೋಡಿ ಮೊನ್ನೆ ಮಿನಿಸ್ಟರ್ ಅರ್ಜಿ ಕೊಟ್ಟು ಎಲ್ಲ ಆಯ್ತು. ಅವರು ಕಾನೂನು ಪ್ರಕಾರ ಏನೈತೆ ಪರಿಶೀಲನೆ ಮಾಡಿ ಅಂತ ಹೇಳೋರು. ಓಕೆ, ಅವ್ರಿಗೆ ಬೇಡ, ಓಕೆ ಬೇಡ, ನಿನಗೆ ಬೇಕಾ ಅಷ್ಟೇ ತಗ ಕೇಳ ಪೂರ್ತಿ ಕೇಳ. ನಾನು ನಿಮ್ಮ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸಿಪಿಐ ರೇವಣ್ಣ ಎಚ್ಚರಿಕೆ ನೀಡಿದ್ದಾರೆ. ಬೇಲೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಶಾಂತಿ ಸೌಹಾರ್ದ ಸಭೆಯಲ್ಲಿ ಮಾತನಾಡಿದ ಅವರು, ಇದೇ 27ರಂದು ಗಣಪತಿ ಹಾಗೂ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಈದ್ ಮಿಲಾದ್ ಹಬ್ಬ ಬರೋದ್ರಿಂದ ಸೌಹಾರ್ದವಾಗಿ ಶಾಂತಿಯುತವಾಗಿ ಹಬ್ಬ ಆಚರಿಸುವಂತೆ ಕರೆ ನೀಡಿದ ಅವರು, ಬೇರೆ ಎಲ್ಲೋ ನಡೆದ ವಿಚಾರಗಳನ್ನು ಉಪಯೋಗಕ್ಕೆ ಬಾರದ ವಿಷಯಗಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಜಾತಿಗಳ ನಡುವೆ ಸಾಮರಸ್ಯ ಕದಡುವ ವಿಷಯಗಳನ್ನು ಹರಿಬಿಟ್ರೆ ಅಂತಹವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು. 2 ಹಬ್ಬಗಳು ಒಂದೇ ಸಮಯದಲ್ಲಿ ಬರೋದ್ರಿಂದ ಎಲ್ಲರೂ ಶಾಂತಿ ಸೌಹಾರ್ದ ಆಚರಿಸಬೇಕು. ತಾವುಗಳು ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆಯಬೇಕು ಎಂದರು. ಮಸೀದಿಗಳಲ್ಲಿ ಎಲ್ಲಾ ಯುವಕರಿಗೂ ಸೂಕ್ತ ಮಾಹಿತಿ ನೀಡುವ ಮೂಲಕ ಅತಿರೇಕದ ವರ್ತನೆಗಳಿಗೆ ಅವಕಾಶ ನೀಡುವುದಿಲ್ಲ. ಅಂತಹ ವರ್ತನೆ ಕಂಡುಬಂದರೆ ಅಂತಹವರ ವಿರುದ್ಧ ಪ್ರಕರಣ ದಾಖಲಿಸಿ ವಾಹನ ವಶಪಡಿಸಿಕೊಳ್ಳಲಾಗುವುದು ಎಂದರು. ಪಿಎಸ್ಐ ಎಸ್ಜಿ ಪಾಟೀಲ್ ಮಾತನಾಡಿ, ಹಿಂದೂ ಹಾಗೂ ಮುಸಲ್ಮಾನ್ ಬಾಂಧವರಿಗೆ ಪವಿತ್ರ ಹಬ್ಬಗಳು ಒಟ್ಟಿಗೆ ಬರೋ ಕಾರಣ ಯಾರೂ ಸಹ ಶಾಂತಿಗೆ ಭಂಗ ತರಬಾರದು. ಮೊದಲಿಗೆ ಗಣೇಶ ಹಬ್ಬ ಬರೋದ್ರಿಂದ ನಮ್ಮ ಠಾಣೆ ವ್ಯಾಪ್ತಿಗೆ ಬರುವ ಪ್ರತಿಯೊಬ್ಬರೂ ಗಣೇಶ ಕೂರಿಸುವ ಸಂದರ್ಭ ಇಲಾಖೆಯಿಂದ ಅನುಮತಿ ಪಡೆಯುವುದು ಕಡ್ಡಾಯ. ನಂತರ 9 ದಿನಕ್ಕೆ ಸರಿಯಾಗಿ ಈದ್ ಮಿಲಾದ್ ಬರೋದ್ರಿಂದ ಅಂದು ಮೆರವಣಿಗೆ ಇರೋದ್ರಿಂದ ಯಾವುದೇ ಗಣೇಶನ ವಿಸರ್ಜನೆಗೆ ಅವಕಾಶ ನೀಡೋದಿಲ್ಲ. ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸೂಕ್ತ ನಿರ್ದೇಶನದೊಂದಿಗೆ ಅವಕಾಶ ನೀಡಲಾಗುತ್ತದೆ. ಮೆರವಣಿಗೆ ಸಂದರ್ಭದಲ್ಲಿ ಯಾವುದೇ ಸಣ್ಣಪುಟ್ಟ ಘಟನೆ ಕಂಡುಬಂದರೆ ನೇರವಾಗಿ ಆಯೋಜಕರನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ. ಶಾಂತಿಯುತವಾಗಿ ಹಬ್ಬ ಆಯೋಜಿಸಲು ಜನಸ್ನೇಹಿ ಪೊಲೀಸ್ ಇಲಾಖೆ ಜೊತೆ ಕೈಜೋಡಿಸಿ ಎಂದರು. ಇದೇ ವೇಳೆ ನಾಗೇಶ್, ಅಬ್ದುಲ್ ಖಾದರ್, ಪುರಸಭೆ ಸದಸ್ಯ ಫಯಾಜ್, ಚಂದ್ರಶೆಟ್ಟಿ ಸೂಕ್ತ ಸಲಹೆ ಸೂಚನೆ ನೀಡಿದರು. ಇದೇ ವೇಳೆ ಪೊಲೀಸ್ ಇಲಾಖೆಯ ಎಎಸ್ಐ ಸೋಮಶೇಖರ್, ದೇವರಾಜ್, ಶಿವಸ್ವಾಮಿ, ಭುವನೇಶ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಾವು ಗಣಪತಿ ಯಾರು ಇರ್ತಾರೋ ಅಂತವ್ರಿಗೆ ಹೇಳಲಿಕ್ಕೆ ಮಾತ್ರ ಅವಶ್ಯಕತೆ ಇದೆ. ಆಗ ಅವ್ರಿಗೆ ಹೇಳ್ತೀನಿ, ಇಲ್ಲಿ ನಮ್ಮದ್ರಲ್ಲಿ ಶಾಂತಿ ಸೌಹಾರ್ದತೆ ಮತ್ತೇನಪ್ಪ ಏನೇ ಸಮಸ್ಯೆಗಳು ಬಂದ್ರೆ ಅದನ್ನ ಸಮಸ್ಯೆಯನ್ನ ಆ ಕ್ಷಣಕ್ಕೆ ನಾವು ಅದನ್ನ ಕಡಿಮೆ ಮಾಡ್ಕೋಬೇಕು. ಮತ್ತೆ ಬುದ್ಧಿವಂತರಾದವರು ಎಲ್ಲಿ ತಪ್ಪು ಮಾಡ್ತಾರೋ ಅವ್ರನ್ನ ತಕ್ಷಣ ತೆಗೆದು ನಿಲ್ಲಿಸಿ ನಮ್ಮ ಮುಖಾಂತರವೇ ಅಥವಾ ನಿಮ್ಮ ಮುಖಾಂತರ ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕು. ತಪ್ಪಾಗಿರುತ್ತೆ, ತಪ್ಪನ್ನ ದೊಡ್ಡ ಮಾಡಕ್ ಹೋಗ್ಬಾರ್ದು ಆ ಸಮಯದಲ್ಲಿ. ಯಾಕೆಂದ್ರೆ ಇದು 2 ಕೋಮ್ನವರು ಕೂಡ 2 ಹಬ್ಬಗಳು ಒಟ್ಟಿಗೆ ಬಂದಿದ್ದಾವೆ. 27 ಗಣಪತಿ ಇಡ್ತಾರೆ, ಅಲ್ಲಿಗೆ 8ನೇ ದಿವಸಕ್ಕೆ 9ನೇ ದಿವಸ ಗಣಪತಿ ಬಿಡ್ತಾರೆ. ನಾನು ನಿಮ್ಮೂರಿನ ಹುಡುಗ ಈಗ ನಿಮ್ಮ ಮುಂದೆ ಒಬ್ಬ ನಟನಾಗಿ ನಿರ್ದೇಶಕನಾಗಿ ಬಂದಿದ್ದು, ನಮ್ಮ ನಿರ್ದೇಶನದ ಲವ್ ಮ್ಯಾಟ್ರು ಇದೇ ತಿಂಗಳು 22ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಬೇಕೆಂದು ನಾಯಕ ನಟ ನಿರ್ದೇಶಕ ವಿರಾಟ್ ಬಿಲ್ವಾ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಲವ್ ಮ್ಯಾಟ್ರು ಎನ್ನುವ ಹೆಸರೇ ತಿಳಿಸುವಂತೆ ಪ್ರೀತಿ ಅನ್ನೋ ಭಾವನೆ ಮೇಲೆ ಆಧಾರಿತವಾದದ್ದು.
ಹೆಸರೇ ಸೂಚಿಸುವಂತೆ ಒಂದು ಭಾವನೆಯ ತಿಳಿ ಎಳೆ ಮೇಲೆ ಆಧಾರವಾಗಿರುವ ಸೂಕ್ಷ್ಮ ಕಥೆ ಲವ್ ಮ್ಯಾಟ್ರುವಿನಲ್ಲಿ ದೊಡ್ಡ ನುರಿತ ತಾರಾಬಳಗವಿದೆ. ಅಚ್ಯುತ್ ಕುಮಾರ್, ಸುಮನ್ ರಂಗನಾಥ್, ಅನಿತಾ ಭಟ್, ಸೋನಲ್ ಮಾಂತೆರೋ, ಸುಷ್ಮಿತಾ ಗೋಪಿನಾಥ್ ಮತ್ತು ವಿರಾಟ ಬಿಲ್ಲಾ. ತಾಂತ್ರಿಕವಾಗಿ ಪರ್ಮಿ ಮತ್ತು ದೇವರವರ ಛಾಯಾಗ್ರಹಣ, ಸಂಗೀತ ಮತ್ತು ಬೆಂಗಳೂರಿನ ಹೆಸರಾಂತ ಬೆಳ್ಳಿ ಫೋಟೋ ಮಳಿಗೆ ಸಿಲ್ವರಿತಮ್ ಪ್ರೊಡಕ್ಷನ್ನ ಆರ್ಥಿಕ ಬಂಡವಾಳವಿದೆ. ಸಿನಿಮಾದ ಹಾಡುಗಳು ಈಗಾಗಲೇ ಬಿಡುಗಡೆಯಾಗಿ ಆರ್ಗ್ಯಾನಿಕ್ ಆಗಿ ಮೈಲುಗಲ್ಲನ್ನ ಮುಟ್ಟಿವೆ. ಒಟ್ಟಿನಲ್ಲಿ ಒಂದು ಮ್ಯೂಸಿಕ್ ಬ್ಲಾಕ್ ಬಸ್ಟರ್ ಆಗಲು ಸಜ್ಜಾದ ಸಿನಿಮಾವಿದು. ಅದಕ್ಕೆ ಸೈ ಎನ್ನುವಂತೆ ಸಿನಿಮಾದ ಟ್ರೈಲರ್ ತುಂಬಾನೇ ಕುತೂಹಲವಾಗಿ ಮೂಡಿಬಂದಿದೆ. ಒಂದು ಸಿನಿಮಾ ಗೆಲುವು ಬರೀ ಒಬ್ಬರದಾಗಿರೋದಿಲ್ಲ, ಅದು ಒಂದು ತಂಡದ ಗೆಲುವು ಎಂದು ಹೇಳುವ ನಮ್ಮ ಯುವ ನಿರ್ಮಾಪಕಿ ವಂದನಾ ಪ್ರಿಯಾರವರು ಬಿಡುಗಡೆಯ ದಿನಾಂಕ ಆಗಸ್ಟ್ 22 ಮತ್ತದು ಈಗ ಗೆಲುವಿನ ಮಂದಹಾಸದಲ್ಲಿರುವ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಕೈಜೋಡಿಸಿ ಓಡುವ ಒಂದು ಸಿನಿಮಾವಾಗಲಿದೆ ಎಂದು ದೃಢ ಭರವಸೆಯಲ್ಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಥೆ ಇದೆ ನಮ್ಮ ಹಾಸನದ ಚಿಕ್ಕ ಚಿಕ್ಕ ಗಲ್ಲಿಯಲ್ಲಿ ನಾವೋದಿದ ಇಲ್ಲಿನ ಕಾಲೇಜು ಜೀವನ, ನನ್ನ ಸ್ನೇಹಿತರೊಡನೆ ಆಡಿದ ಮಾತು, ಚರ್ಚೆಗಳು ಇವೆಲ್ಲವೂ ಸೇರಿ ನಮ್ಮ ಮನಮುಟ್ಟುವ ಕಥೆ ಇದಾಗಿದೆ. ಬರೀ ಮನಸ್ಸಿಗಲ್ಲದೆ ತಲೆಗೂ ಕೂಡ ಸ್ವಲ್ಪ ಕೆಲಸ ಕೊಡುವ ಸಿನಿಮಾದ ಚಿತ್ರಕಥೆ ಇದಾಗಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಲವ್ ಮ್ಯಾಟ್ರು ಚಲನಚಿತ್ರದ ನಿರ್ಮಾಪಕಿ ವಂದನಾ ಪ್ರಿಯಾ ಹಾಗೂ ಮಧು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸಿನಿಮಾ ಹೆಸರು ಲವ್ ಮ್ಯಾಟ್ರು. ನನ್ನ ಎಲ್ಲ ಸಿನಿಮಾಗಳಲ್ಲಿ ನನ್ನ ಊರು ಒಂದು ಪ್ರಮುಖ ಪಾಯಿಂಟ್ ಆಗಿರುತ್ತೆ. ಈ ಲವ್ ಮ್ಯಾಟ್ರು ಅನ್ನೋ ಸಿನಿಮಾದಲ್ಲಿ ಎಸ್ಪೆಷಲಿ ಹಾಸನ, ನಾನು ಅದನ್ನು ಸಿನಿಮಾ ನೋಡಿದಾಗ, ಸಿನಿಮಾ ನೋಡಿದ ನಂತರ ನಿಮಗೆ ನನ್ನ ಕನೆಕ್ಷನ್ ಏನು ಅದಕ್ಕೆ ಅಂತ ಗೊತ್ತಾಗುತ್ತೆ. ಬಟ್ ಅಲ್ಲಿ ತನಕ ಅದನ್ನು ಹೇಳಬಾರ್ದು ಅನ್ನೋದು. ಬಟ್ ಐ ಆಮ್ ವೆರಿ ರೂಟೆಡ್, ನನ್ನ ಏನು ಹಾಸನ ಇದೆ ಅದರಲ್ಲಿ. ಆ್ಯಂಡ್ ಬಹುಮುಖ್ಯವಾಗಿ ಸಿನಿಮಾ ಕಥೆಗಳೆಲ್ಲ ನಾನು ಮಾಡ್ಕೊಂಡಿದ್ದು. ನಾನು ಇಲ್ಲೇ ನಮ್ಮ ಎಲ್ಲಿ ಸಾಲ್ಗಾಮೆ ರಸ್ತೆ, ಅಲ್ಲೇ ವೆಂಕಟೇಶ್ವರ ಕಾಲೇಜ್ಗಳು, ಆ ರೋಡ್ಗಳಲ್ಲಿ ನನ್ನ ಫ್ರೆಂಡು ಸ್ನೇಹಿತರು ಗೌರ್ಮೆಂಟ್ ಕಾಲೇಜಲ್ಲಿ ಇದ್ದು ಆ ಟೈಮಲ್ಲಿ ಬರೆದ ಕಥೆಗಳೇ ಇವತ್ತು ಸಿನಿಮಾ ಆಗಿ. ವಂದನಾ ಪ್ರಿಯಾ ಅಂತ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರೆಲ್ಲರೂ ಸೇರಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ ಹಾಸನಕ್ಕೆ ಬಂದು ನಾನು. ಫಸ್ಟ್ ಆಫ್ ಆಲ್ ಯಾಕೆಂದರೆ ಇವರು ಮೂಲತಃ ಇಲ್ಲಿನವರು, ವಿರಾಟ್ ಬಿಲ್ವಾ ಅವರು. ಇಲ್ಲಿ ಸರ್ ಹಾಸನದ್ದು ಇದು ಹೊಸದು ಅಲ್ಲ ನನಗೆ, ಏಕೆಂದರೆ ಇವ್ರು ಬಂದಾಗೆಲ್ಲ ಜೊತೆಗೆ ಬರ್ತಾ ಇದ್ವಿ. ಅವರ ಕಾಲೇಜ್ ಆಗಲಿ, ಸ್ಕೂಲ್ ಆಗಲಿ, ಗಲ್ಲಿ ಎಲ್ಲ ಓಡಾಡಿಸ್ಬಿಟ್ಟು ಇದು ಇಲ್ಲಿ ಹಿಂಗಿದೆ, ನಮ್ಮ ಫ್ರೆಂಡ್ಸು, ನಮ್ಮ ಕಾಲೇಜು, ನಮ್ಮ ದೇವಸ್ಥಾನ, ಇಲ್ಲೇ ನಾನು ಫಸ್ಟು ಮಾಲೆ ಹಾಕಿದ್ದು, ಇದು ನಮ್ಮ ಮನೆ, ಇದು ನಮ್ಮ ವಟಾರ, ಈ ರೀತಿ ಒಂದು ಸ್ಟಾರ್ಟ್ ಆಯಿತು. ಶ್ರೀ ರಾಘವೇಂದ್ರ ಸ್ವಾಮಿಯವರ 354ನೇ ಆರಾಧನಾ ಮಹೋತ್ಸವವು ಬೇಲೂರು ಪಟ್ಟಣದ ಶ್ರೀ ಮಠದಲ್ಲಿ ಶ್ರದ್ಧಾ ಭಕ್ತಿ ಹಾಗೂ ವೈಭವದಿಂದ ಜರುಗಿತು. ಬೆಳಗ್ಗೆ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಮಠಕ್ಕೆ ಆಗಮಿಸಿ ಸ್ವಾಮಿಗಳ ಪಾದಪೂಜೆ, ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ ಮತ್ತು ಮಹಾಮಂಗಳಾರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಆರಾಧನೆಯ ಅಂಗವಾಗಿ ಮುಂಜಾನೆ ವೇದಘೋಷ, ಭಜನೆ, ಆರತಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮಠದ ಆವರಣದಲ್ಲಿ ಧಾರ್ಮಿಕ ವಾತಾವರಣ ತುಂಬಿ ತುಳುಕಿದ್ದು ಎಲ್ಲೆಡೆ ರಾಘವೇಂದ್ರ ರಾಯರಿಗೆ ಜಯ ಎಂಬ ಘೋಷಣೆಗಳು ಕೇಳಿಬರುತ್ತಿದ್ದವು. ಈ ವೇಳೆ ಮಾತನಾಡಿದ ಶ್ರೀಮಠದ ಪ್ರಧಾನ ಅರ್ಚಕರಾದ ಸುಧೀಂದ್ರ, ಪ್ರತಿ ವರ್ಷವೂ ಸಹ ಆರಾಧನೆ ಪ್ರಯುಕ್ತ ಜಾತಿ ಮತ ಭೇದವಿಲ್ಲದೆ ರಾಯರನ್ನು ಆರಾಧಿಸುತ್ತಿದ್ದಾರೆ. ಈ ದಿನದ ವಿಶೇಷ ಶ್ರೀ ಗುರುರಾಯರು ಬೃಂದಾವನವಾದ ದಿನವಾಗಿದ್ದು, ಮಠದ ಬೃಂದಾವನದಲ್ಲಿ ನೆಲೆಸಿರುವ ಗುರುರಾಯರಿಗೆ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಉಗ್ರ ನರಸಿಂಹಸ್ವಾಮಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಪೂರ್ವಾರಾಧನೆ ದಿನ ಅಷ್ಟವದನ ಸೇವೆ, ಅಷ್ಟೋತ್ತರ ಸಹಸ್ರನಾಮ, ಏಕಮಂಗಳಾರತಿ, ಭಜನೆ, ಕೀರ್ತನೆ ಹಾಗೂ ನಾದಸ್ವರ ಸೇವೆಯೊಂದಿಗೆ ವಿಶೇಷ ಸಂಕಲ್ಪ ಮಾಡಿ ಪೂಜಿಸಲಾಗಿದ್ದು, ಕೊನೆ ದಿನ ಸ್ವಾಮಿಯವರ ಭವ್ಯ ಮೆರವಣಿಗೆ ಹಾಗೂ ರಥೋತ್ಸವ ಕಾರ್ಯಕ್ರಮ ಸರ್ವ ಭಕ್ತರ ನೆರವಿನಿಂದ ನಡೆದುಕೊಂಡು ಬರುತ್ತಿದೆ. 3 ದಿನಗಳ ಕಾಲ ಬಂದಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದರು. ದೇಗುಲಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಶಾಸಕ ಎಚ್ಕೆ ಸುರೇಶ್, ಪೂಜ್ಯರ 354ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯರು ತಾಲೂಕಿನ ಸಮಸ್ತ ಜನತೆಗೆ ಎಲ್ಲ ರೀತಿ ಫಲಪ್ರದ ನೀಡಲಿ, ನಾಡಿನಲ್ಲಿ ಜನತೆಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿದ್ದು, ಇಂದಿನಿಂದ ಅಧಿವೇಶನದಲ್ಲಿ ಭಾಗವಹಿಸುತ್ತಿದ್ದು ತಾಲೂಕಿಗೆ ಹೆಚ್ಚಿನ ಅನುದಾನ ನೀಡಿ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡುವಂತೆ ರಾಯರಲ್ಲಿ ಪ್ರಾರ್ಥಿಸಿದ್ದೇನೆ ಎಂದರು. ನಂತರ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗಿಸಲಾಯಿತು. ಈ ವೇಳೆ ಚನ್ನಕೇಶವ ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಭಟ್, ಪುರಸಭೆ ಮಾಜಿ ಅಧ್ಯಕ್ಷ AR ಅಶೋಕ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಈ ದಿನ ಬಹಳ ವಿಶೇಷವಾದಂತಹ ಇಡೀ ಹಿಂದೂ ಧರ್ಮಕ್ಕೆ, ಭಾರತೀಯ ಧರ್ಮಕ್ಕೆ ವಿಶೇಷವಾದಂಥ ದಿನ. ಹೇಳಬೇಕು ಅಂದರೆ ಇವತ್ತಿಗೆ 354 ವರ್ಷಗಳ ಹಿಂದೆ ಶ್ರೀ ಗುರು ರಾಘವೇಂದ್ರರು ಬೃಂದಾವನಸ್ಥರಾದ ದಿನ ಇವತ್ತು, ನಾಳೆ ಮತ್ತು ನಾಳಿದ್ದು ಈ 3 ದಿನ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ.
ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಒಂದು ಕುಟುಂಬವು ಶಾಂತಿಯಿಂದ, ನೆಮ್ಮದಿಯಿಂದ, ಸಮೃದ್ಧಿಯಾಗಿ ಜೀವನ ಸಾಗಿಸಬೇಕಾದರೆ ಕುಟುಂಬದ ಜವಾಬ್ದಾರಿ ಹೊತ್ತಿರುವ ಸದಸ್ಯರುಗಳು ಮದ್ಯಪಾನ ಚಟದಿಂದ ದೂರವಿರಬೇಕೆಂದು ಆಲೂರು ತಾಲೂಕು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಅಭಿಪ್ರಾಯಪಟ್ಟರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಆಯೋಜಿಸಿರುವ 1964ನೇ ಮದ್ಯವರ್ಜನಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕುಟುಂಬದ ಏಳಿಗೆಯು ವ್ಯಸನಮುಕ್ತ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ಇಂದಿನ ಯುವಜನತೆ ಹಲವಾರು ದುಶ್ಚಟಗಳಿಗೆ ಒಳಗಾಗಿ ತಮ್ಮ ನೆಮ್ಮದಿ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ, ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನ ಕೂಡ ಕೆಡಿಸುತ್ತಿದ್ದಾರೆ. ಇಂದು ಮದ್ಯಪಾನ ಚಟಕ್ಕೆ ದಾಸರಾಗಿರುವ ಜನರು ಸಮಾಜದಲ್ಲಿ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗಿ ತಮಗರಿವಿಲ್ಲದೆ ಅಪರಾಧಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಆದ್ದರಿಂದ ಮದ್ಯಪಾನ ಚಟಕ್ಕೆ ಒಳಗಾಗಿರುವವರು ತಮ್ಮಗಳ ಮನೆಯಲ್ಲಿ ಇದ್ದರೆ ಅವರನ್ನ ಈ ಮದ್ಯವರ್ಜನಾ ಶಿಬಿರಕ್ಕೆ ಸೇರಿಸಿ ಸತ್ಪ್ರಜೆಗಳಾಗಿಸಿ ರೂಪುಗೊಳಿಸಲು ಸಹಕರಿಸಿ ಎಂದು ತಿಳಿಸಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಸಮಾಜಮುಖಿ ಕಾರ್ಯವನ್ನು ಶ್ಲಾಘಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೇಣುಕಾ ಪ್ರಸಾದ್, ಅಧ್ಯಕ್ಷರು, ತಾಲೂಕು ವೀರಶೈವ ಸಂಘ ಇವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘವು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದು, ಎಷ್ಟು ಕುಟುಂಬದ ಕಣ್ಣೀರನ್ನು ಒರೆಸುವ ಕೆಲಸ ಮಾಡುತ್ತಿದೆ. ಕಾರಣ ಮದ್ಯವರ್ಜನಾ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಮದ್ಯಪಾನಕ್ಕೆ ದಾಸರಾಗಿ ಸಂಸಾರದ ಜವಾಬ್ದಾರಿ ನಿರ್ಲಕ್ಷಿಸಿರುವಂತಹ ವ್ಯಸನಿಗಳನ್ನು ಗುರುತಿಸಿ ಶಿಬಿರದಲ್ಲಿ ಅವರಿಗೆ ಅರಿವನ್ನ ಮೂಡಿಸಿ ಮದ್ಯಪಾನ ದುಶ್ಚಟದಿಂದ ಆಗುವ ದುಷ್ಪರಿಣಾಮಗಳನ್ನು ಮನವರಿಕೆ ಮಾಡಿಕೊಡುವ ಮೂಲಕ ಮದ್ಯಪಾನವನ್ನು ತ್ಯಜಿಸಲು ಪ್ರೀತಿಯಿಂದ ಅವರನ್ನು ತಯಾರು ಮಾಡುವ ಮಹಾ ಕಾರ್ಯವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘವು ಮಾಡುತ್ತಿದ್ದು, ಇವರ ಸಮಾಜಮುಖಿ ಕೆಲಸಗಳು ಇನ್ನೂ ಕೂಡ ಇದೇ ರೀತಿ ಮುಂದುವರಿಯಲಿ ಎಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಲ್ಲಿಕಾರ್ಜುನ್, ತಾಲೂಕು ಪಂಚಾಯಿತಿ ಇಒ ಸುಬ್ರಹ್ಮಣ್ಯ ಶರ್ಮಾ, ವೃತ್ತ ನಿರೀಕ್ಷಕ ಮೋಹನ್ ರೆಡ್ಡಿ, ತಾಲೂಕು ಆರೋಗ್ಯಾಧಿಕಾರಿ ನಿಸಾರ್ ಫಾತಿಮಾ, ಡಾಕ್ಟರ್ ಜಯರಾಜ್, ಹಾಸನ ಜಿಲ್ಲಾ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ನವೀನ್ ಚಂದ್ರಶೆಟ್ಟಿ, ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್, ಉಪಾಧ್ಯಕ್ಷ ಡಿಎಸ್ ಜಯಣ್ಣ, ಮೈಸೂರು ಪ್ರಾದೇಶಿಕ ವಿಭಾಗದ ಯೋಜನಾಧಿಕಾರಿ ಮುಖೇಶ್, ಜಿಲ್ಲಾ ನಿರ್ದೇಶಕ ಸುರೇಶ್ ಮೊಯ್ಲಿ, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಧರ್ಮರಾಜು, ಮಲ್ಲಿಕಾರ್ಜುನ, ಮೋಹನ್ ಕುಮಾರ್, ಎಂ ಬಾಲಕೃಷ್ಣ, ಎಂಕೆ ರಾಜಶೇಖರ್, ತಾಲೂಕಿನ ಯೋಜನಾಧಿಕಾರಿ ರತ್ನಾಕರ್, ಸೇವಾ ಪ್ರತಿನಿಧಿಗಳು, ಶೌರ್ಯ ವಿಪತ್ತು ತಂಡದ ಸದಸ್ಯರು ಉಪಸ್ಥಿತರಿದ್ದರು. HCA ನ್ಯೂಸ್, ಆಲೂರು. ಕ್ಷುಲ್ಲಕ ಕಾರಣಕ್ಕಾಗಿ ಆಟೋ ಚಾಲಕನೋರ್ವನಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ಸಕಲೇಶಪುರ ಪಟ್ಟಣದಲ್ಲಿ ನಡೆದಿದೆ. ಸಕಲೇಶಪುರ ತಾಲೂಕಿನ ಜಾನೆಕೆರೆ ಗ್ರಾಮದ ಪುಟ್ಟರಾಜು ಎಂಬ ಆಟೋ ಚಾಲಕ ಹಲ್ಲೆಗೆ ಒಳಗಾಗಿ ಪಟ್ಟಣದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಭಾನುವಾರ ರಾತ್ರಿ ಪಟ್ಟಣದಲ್ಲಿ ಬಾಡಿಗೆ ಮಾಡುತ್ತಿದ್ದ ವೇಳೆ ಪ್ರವಾಸಿಗರೊಬ್ಬರು ಸ್ಥಳೀಯ ಲಾಡ್ಜ್ಗೆ ಹೋಗಲು ಮನವಿ ಮಾಡಿದ್ರು. ಚಾಲಕ ಪ್ರವಾಸಿಗರನ್ನ ಲಾಡ್ಜ್ಗೆ ಬಿಟ್ಟು ಹೊರಟಿದ್ರು. ನಂತರ ಲಾಡ್ಜ್ ಸಿಬ್ಬಂದಿ ಹಾಗೂ ಪ್ರವಾಸಿಗರ ನಡುವೆ ಹಣ ಪಾವತಿಸುವ ವಿಚಾರವಾಗಿ ತಕರಾರು ಉಂಟಾಯಿತು. ಇದೇ ಸಮಯದಲ್ಲಿ ಅಲ್ಲಿಂದ ಹಾದು ಹೋಗುತ್ತಿದ್ದ ಆಟೋ ಚಾಲಕ ಪುಟ್ಟರಾಜು ಮಾನವೀಯತೆಯಿಂದ ಪ್ರವಾಸಿಗರ ಮನವಿಯನ್ನ ಲಾಡ್ಜ್ ಸಿಬ್ಬಂದಿಗೆ ತಿಳಿಸಿ, ನಾನು ಸೋಮವಾರ ಲಾಡ್ಜ್ ಬಿಡೋ ವೇಳೆ ಹಣವನ್ನ ಪೂರ್ತಿ ನೀಡುತ್ತೇನೆ ಎಂದು ತಿಳಿಸಲು ಸಹಕರಿಸಿದ್ರು. ಇದಕ್ಕೆ ಕೋಪಗೊಂಡ ಲಾಡ್ಜ್ ಸಿಬ್ಬಂದಿ ಆಟೋ ಚಾಲಕನೊಂದಿಗೆ ಜೋರಾಗಿ ವಾಗ್ವಾದ ನಡೆಸಿ ಅವನ ಕೊರಳು ಪಟ್ಟಿ ಹಿಡಿದು ಲಾಡ್ಜ್ ಹೊರಗೆ ಎಳೆದು ಹಲ್ಲೆ ನಡೆಸಿದ್ರು. ಈ ವೇಳೆ ಚಾಲಕನ ಕೈಯಲ್ಲಿದ್ದ ನಗದು ಹಣ ಹಾಗೂ ಮೊಬೈಲ್ ಕಳೆದು ಹೋಯಿತೆಂದು ತಿಳಿದು ಬಂದಿದೆ. ಘಟನೆ ಕುರಿತು ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಕುರಿತು ಆಟೋ ಚಾಲಕರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿ ಹಲ್ಲೆ ನಡೆಸಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕು ಹಾಗೂ ಆಟೋ ಚಾಲಕರಿಗೆ ಭದ್ರತೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. HCA ನ್ಯೂಸ್, ಸಕಲೇಶಪುರ. ಸಕಲೇಶಪುರ ಮಲೆನಾಡು ಆಟೋ ಚಾಲಕರು ಮಾಲೀಕರ ಸಂಘದಿಂದ ಎಲ್ಲ ನಮ್ಮ ಪ್ರೀತಿಯ ಆಟೋ ಡ್ರೈವರ್ಸ್ ಎಲ್ಲ ಬಂದಿದ್ದೀವಿ. ಇವತ್ತು ಏನಂದರೆ ನಮ್ಮ ಸಕಲೇಶಪುರ ಟೌನ್ ಸ್ಟೇಷನಿಗೆ ಬಂದಿದ್ದೀವಿ. ವಿಷಯ ಏನಾಗಿದೆ ಅಂತಂದರೆ, ನಿನ್ನೆ ರಾತ್ರಿ ನಮ್ಮ ಆಟೋ ಚಾಲಕರೊಬ್ಬರು, ನಮ್ಮ ಸಂಘದ ಆಟೋ ಚಾಲಕರೊಬ್ಬರು ಲಾಡ್ಜಿಗೆ ಬಾಡಿಗೆ ಬಿಡೋಕ್ಕಿಂತ ಹೋಗಿದ್ದಾರೆ. ಅಲ್ಲಿ ಅವರಿಗೆ ಬಾಡಿಗೆ ಅಡ್ಜಸ್ಟ್ ಆಗ್ತಿರೋ ಕಾರಣ ಅವರು ದಿನನಿತ್ಯ ಅವರು ಏನಾದರೂ ಬಾಡಿಗೆ ಸಿಕ್ಕಿದ್ರೆ ಅಲ್ಲಿ ಹೋಗಿ ಲಾಡ್ಜ್ನ ಕೊಡಿಸ್ತಾ ಇದ್ದಿದ್ದಂಥದ್ದು. ಇವತ್ತಿನ ಏನಾಗಿದೆ ಅಂತಂದರೆ, ಆ ಲಾಡ್ಜ್ ಮಾಲೀಕರು ಏನಿದ್ದಾರೆ, ವಹಿಸ್ಕೊಂಡಂಥ ಏನು ಮಾಲೀಕರಿದ್ದಾರೆ, ಆ ಮನುಷ್ಯ ಅವಹೇಳನಕಾರಿಯಾಗಿ ನಮ್ಮ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡಿ ಬೈದು ಅವ್ರ ಜೊತೆ ಇದ್ದ ಪುಂಡರುಗಳನ್ನ ರೂಮಿಗೆ ಹುಡುಗರು ಬಿಟ್ಟು ನಾನು ಹಳೆ ಬಸ್ ಸ್ಟ್ಯಾಂಡ್ ಹೋಗಿ ಬಂದಾಗ ಹುಡುಗ ಒಬ್ಬ ಅಲ್ಲಿ ಹೋದನು ಹೊರಗಡೆ ಬಂದಿದ್ದ. ಆಮೇಲೆ ನಾನು ನೋಡ್ಬಿಟ್ಟು, ಬ್ರೋ ನಿಲ್ಲಿಸಿ ಅಂತ ಅಂದು ನಿಲ್ಲಿಸಿದೆ. ಆಮೇಲೆ ಬ್ರೋ ನೀವು ಬಿಟ್ಟಿದ್ರಲ್ಲ, ಈಗ ಪೂರ್ತಿ ಅಮೌಂಟ್ ಹಾಕಿ ಅಂತಿದ್ದಾರೆ. ಈಗ ಅಮೌಂಟ್ ನನ್ನ ಹತ್ರ ಇಲ್ಲ, ಬೆಳಿಗ್ಗೆ ಫೋನ್ಪೇ ಮಾಡಿಸ್ಬಿಟ್ಟು ಆಮೇಲೆ ಹಾಕ್ತೀನಿ, ಒಂಚೂರು ಬಂದು ಹೇಳಿ ಅಂತ ಹೇಳೋಕ್ಕೆ ಅಂತ ಸೀದಾ ಹೋದೆ. ಹೇಳೋಕ್ಕೆ ಅಂತ ಹೋದಾಗ ಅವರು ಎಷ್ಟು ಹೇಳಿದ್ರು ಕೇಳ್ತಾಯಿಲ್ಲ. ಸರ್ ಅವ್ರ ಹತ್ರ ದುಡ್ಡಿಲ್ಲ ಅಂತ ಬೆಳಿಗ್ಗೆ ಹಾಕ್ತಾರೆ ಬಿಡಿ, ಈಗ ಇಲ್ಲಿ ಅವ್ರೇನು ಹೋಗಲ್ವಲ್ಲ, ನಾಳೆ ಸಂಜೆ ತನಕ ಇರ್ತಾರೆ, ಚೆಕ್ಔಟ್ ಆಮೇಲೆ ಮಾಡ್ತಾರೆ ಅಂತ ಹೇಳಿದೆ.
ಅದಕ್ಕೆ ಅವ್ರು ಹೇಳಿದರೆ ಏನಾದ್ರು ಕೇಳ್ತಿಲ್ಲ. ಆಮೇಲೆ ನಮ್ಮ ಅಣ್ಣಗೆ ಫೋನ್ ಮಾಡೋಣ ಅಂತ ಅಣ್ಣಗೆ ಫೋನ್ ಮಾಡಿದೆ, ಅಣ್ಣ ಫೋನ್ ರಿಸೀವ್ ಮಾಡಲಿಲ್ಲ. ದೇಶ, ಭಾಷೆ, ನೆಲ, ಜಲ ಎಲ್ಲವನ್ನ ಕಾಪಾಡೋದು ದೇಶದ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಹುಲಹಳ್ಳಿ ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ಕೇಂದ್ರ ಪುರಾತತ್ವ ಸಂರಕ್ಷಣಾ ಇಲಾಖೆ, ಶ್ರೀ ಪುಷ್ಪಗಿರಿ ತಾಲೂಕು ಧಾರ್ಮಿಕ ಪರಿಷತ್ತು, ಹಳೇಬೀಡು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಮಹನೀಯರ ಅರಿವು ಮತ್ತು ನಾವೆಲ್ಲರೂ ಎಂದು ಮರೆವು ಎಂಬ ಧ್ಯೇಯವಾಕ್ಯದೊಂದಿಗೆ ಹರ್ ಘರ್ ತಿರಂಗ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶಯದಂತೆ ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಆಗಸ್ಟ್ ತಿಂಗಳಿಗೆ ಮಾತ್ರ ಸೀಮಿತವಾಗದೆ ಪ್ರತಿದಿನವೂ ದೇಶ ಅಭಿಮಾನ ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕೆಂಬ ಮಾತನ್ನ ಉಳಿಸುವ ದೃಷ್ಟಿಯಿಂದ ಆಗಸ್ಟ್ 2 ರಿಂದ 15ರವರೆಗೆ ನಡೆಯುತ್ತಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಬೈಕ್ ಜಾಥಾ ಮುಖಾಂತರ ಜನರಲ್ಲಿ ದೇಶಾಭಿಮಾನ ಮೂಡಿಸುವ ಕಾರ್ಯವನ್ನ ಮಾಡುತ್ತಿದ್ದು, ಅದರಲ್ಲಿ ನಾನು ಭಾಗಿಯಾಗಿರೋದು ಖುಷಿ ತಂದಿದೆ. ಮಾನ್ಯ ಪ್ರಧಾನಮಂತ್ರಿಗಳ ದೂರದೃಷ್ಟಿ, ದೇಶ ಕಟ್ಟುವ ಆಲೋಚನೆ ಎಲ್ಲದರ ಪರಿಣಾಮ ನಮ್ಮ ದೇಶ ಆರ್ಥಿಕತೆಯಲ್ಲಿ 3ನೇ ಸ್ಥಾನಕ್ಕೆ ಬಂದು ನಿಲ್ಲುವಂತೆ ಮಾಡಿದ್ದಾರೆ. ಹೀಗಾಗಿ ಅವರು ಹಾಕಿಕೊಡುವ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದು ಸಾರ್ವಜನಿಕರಿಗೆ ಮುಟ್ಟಿಸುವ ಕೆಲಸವನ್ನ ನಾವು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಮಾತನಾಡಿ, ತಾಲೂಕು ಶ್ರೀ ಪುಷ್ಪಗಿರಿ ಧಾರ್ಮಿಕ ಪರಿಷತ್ತು, ಕೇಂದ್ರ ಪುರಾತತ್ವ ಸಂರಕ್ಷಣಾ ಇಲಾಖೆ, ಗ್ರಾಮ ಪಂಚಾಯಿತಿ ಹಳೇಬೀಡು ಸ್ವತಂತ್ರ ದಿನಾಚರಣೆಯ ಪೂರ್ವಭಾವಿಯಾಗಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ದೇಶಾಭಿಮಾನವನ್ನ ಜನರ ಮನದಲ್ಲಿ ಸದಾ ಹಸಿರಾಗಿರುವಂತೆ ಮಾಡಿದ್ದಾರೆ. ಅವರ ಈ ಕಾರ್ಯ ಶ್ಲಾಘನೀಯ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಹಾಸನ ಪುರಾತತ್ವ ಇಲಾಖೆ ಸಂರಕ್ಷಣಾ ಅಧಿಕಾರಿ ಸುನಿಲ್, ತಾಲೂಕು ದಂಡಾಧಿಕಾರಿ ಶಶಿಧರ್ ಕಂಕನವಾಡಿ, ಶ್ರೀ ಪುಷ್ಪಗಿರಿ ತಾಲೂಕು ಧಾರ್ಮಿಕ ಪರಿಷತ್ ಅಧ್ಯಕ್ಷ ಡಾ ಎಂಸಿ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಧು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರೂಪಾಕ್ಷ, ರೈತ ಸಂಘದ ಶಿವಪ್ಪ, ಹಾಲಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಸೋಮಣ್ಣ, ಮುಖಂಡರಾದ ಪರಮೇಶ್, ಎಚ್ ಪ್ರಸನ್ನಕುಮಾರ್, ರಂಜಿತ್ ದಾಸ್, ಚಂದ್ರಶೇಖರ್, ಭಾನು, ಶಂಕರ್ನಾಗ್, ಶ್ರೀಧರ್, ರಘುನಾಥ್, ಬಾಲಾಜಿ, ಕುಮಾರಣ್ಣ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. HCN ನ್ಯೂಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ತಡೆಗೆ ಆಗ್ರಹಿಸಿ ಆಗಸ್ಟ್ 12ರಂದು ನಗರದಲ್ಲಿ ಪ್ರತಿಭಟನೆ. ಬುರುಡೆ ಕೇಸನ್ನ ತನಿಖೆಗೆ ಒಳಪಡಿಸಲು ಡಾ ಎನ್ ರಮೇಶ್ ಆಗ್ರಹ. ಹಿಮ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶೀಘ್ರ ಕಾರ್ಯಾರಂಭಕ್ಕೆ ಆಗ್ರಹ. ಮಾದಿಗ ದಂಡೋರ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಸಂಘಟನೆಗಳ ಮುಖಂಡರು. ಸಮಾನತೆ ನೀಡಿರುವುದು ವೀರಶೈವ ಲಿಂಗಾಯತ ಧರ್ಮ, ಅದನ್ನ ಮುಂದುವರೆಸುತ್ತಿರುವ ಮಠಮಾನ್ಯಗಳು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಭಿಪ್ರಾಯ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.